ಕೆ ಸಿ ರವಿ ಅವರು, ನಾನು ಹೇಳ್ದಂಗೆ ನಮ್ಮ ಸಂಸ್ಥೆ ನಡೆಯೋದಕ್ಕೆ ಒಂದಿಷ್ಟು ಸಹಕಾರ, ಪೂರ್ಣ ಪ್ರಮಾಣದ ಬೆಂಬಲ ಸಿಕ್ಕಿರೋದು ಗ್ರಾಮಸ್ಥರಿಂದ. ಆ ಗ್ರಾಮಸ್ಥರ ಪ್ರತಿನಿಧಿಯಾಗಿ ನಮ್ ಜೊತೆ ಶ್ರೀಯುತ ಕೆ ಸಿ ರವಿ ಅವರಿದ್ದಾರೆ. ವಾ, ನಾನು ಕತ್ಲಲ್ಲಿ ಇದ್ದೆ, ಈಗ ಬೆಳಕು ಬಂತು. ಓಕೆ, ಖುಷಿ ಆಗ್ತಾ ಇದೆ. ಕೆ ಸಿ ರವಿ ಅವ್ರು ನಮ್ ಜೊತೆ ಇದ್ದಾರೆ. ಅವರ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಂಡು ನಾವು ಅವ್ರ ಕಡೆ ಹೋಗಿ ಅವರ ಮಾತುಗಳನ್ನ ಕೇಳಿಸ್ಕೊಳ್ಳೋಣ. ಕೆ ಸಿ ರವಿ ಸರ್, ದಯವಿಟ್ಟು ಮಾತಾಡಿ. ನಮ್ಮ ಸಂಸ್ಥೆಯ ಹಲವು ಕಾರ್ಯಕ್ರಮಗಳಲ್ಲಿ ಅತಿಥಿಯಾಗಿ, ಪೋಷಕರಾಗಿ, ದಾನಿಗಳಾಗಿ ನಮ್ ಜೊತೆ ಇದ್ದಾರೆ. ನಮ್ಗೆ ಪೂರ್ಣ ಸಹಕಾರವನ್ನ ನೀಡಿದ್ದಾರೆ. ಅವ್ರನ್ನ ನಮ್ಮ ಸಂಸ್ಥೆಗೆ ನಾನು ಸ್ವಾಗತವನ್ನ ಕೋರ್ತಾ, ಅವರಿಗೆ ಸಮಯವನ್ನ ಅಭಾವ ಇದೆ, ಎಲ್ಲರೂ ಮಾತಾಡ್ಬೇಕು ಇನ್ನು ಇಬ್ರು. ನೋಡ್ಕೊಂಡು ದಯವಿಟ್ಟು ಕೆ ಸಿ ರವಿ ಅವರು ತಮ್ಮ ಅನುಭವಗಳನ್ನ, ನಮ್ಮ ಸಂಸ್ಥೆ ಜೊತೆ ಅವರ ಅನುಭವಗಳನ್ನ, ಅವ್ರದೇ ಸಂಸ್ಥೆ, ನಮ್ಮ ಸಂಸ್ಥೆ ಅಂತ ಹೇಳೋದು ತಪ್ಪಾಗುತ್ತೆ, ನಮ್ಮ ಗ್ರಾಮದ ಸಂಸ್ಥೆ. ಸೊ ಹಾಗಾಗಿ ಅವರಿಗೆ ಮಾತನಾಡಕ್ಕೆ ಅವಕಾಶ ಕೊಡ್ತಾ ಇದ್ದೀನಿ. ವೆಲ್ಕಮ್ ರವಿ ಅವರು. ಮೈಕ್ ಅನ್ನ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಕೇಳಿಸ್ತಾ ಇದೆ. ಎಲ್ರಿಗೂ ನಮಸ್ಕಾರ. ಏನು ಇವತ್ತಿನ ಕಾರ್ಯಕ್ರಮ ರಂಗಮಿಡಿತದ 10ನೇ ವರ್ಷದ ಪಯಣದ ಬಗ್ಗೆ ಇಲ್ಲಿವರೆಗೂ ಪ್ರಜ್ಞಾ ಮೇಡಮ್ ಅವರು ಬಹಳ ನಿರಾಳವಾಗಿ, ಬಹಳ ಸುಸಜ್ಜಿತವಾಗಿ ತಿಳಿಸ್ಕೊಟ್ರು. ನಾವು ನಮ್ಮ ಅರುಣು ಗೊಪ್ಪೇನಹಳ್ಳಿಯಲ್ಲಿ ಹುಟ್ಟಿರೋದೇ ಒಂದು ಭಾಗ್ಯ ಅಂತ ನಾವು ಅಂದ್ಕೊಂತ ಇದೀವಿ. ಯಾಕೆ ಅಂತಂದ್ರೆ ಇವತ್ತು ಅವರ ಒಂದು ಪ್ರಬುದ್ಧಾನಕ್ಕೆ ಬಂದ್ಮೇಲೆ ಬೇರೆ ಬೇರೆ ಚಟುವಟಿಕೆಗಳು ಹುಡ್ಕೊಂಡು ಹೋಗ್ಬೋದಾಯ್ತು. ಅಂದ್ರೆ ಆರ್ಥಿಕವಾಗಿ ಹುಡ್ಕೊಂಡು ಹೋಗ್ಬೋದಾಯ್ತು. ಅಂದ್ರೆ ಸಾಕಷ್ಟು ಚಟುವಟಿಕೆಗಳಿದ್ವು ಅವರ ಬುದ್ಧಿವಂತಿಕೆಗೆ. ಬಟ್ ಅವರು ಈ ರಂಗಮಿಡಿತ ಇದನ್ನ ಆಯ್ಕೆ ಮಾಡ್ಕೊಂಡಿರೋದು ನಿಜವಾಗ್ಲೂ ಕೂಡ ಒಂದು ಸಮಾಜಕ್ಕೆ ಏಳಿಗೆ ಕೊಡುವಂತ ಕೆಲಸ. ಇವತ್ತು ಬಹಳ ಕುಂಠಿತವಾಗಿ ನಡೆದು ಇವತ್ತು ರಂಗಮಿಡಿತ ನೋಡಿ, ನಮಗೆ 10 ವರ್ಷ ಆಗಿದೆ ಅನ್ನೋದು ನಿಜವಲ್ವಾ? ಬಹಳ ದಿನಗಳು, ಸ್ವಲ್ಪ ದಿನಗಳೇ ಕಳೆದಂಗ ಐತೆ ಅಲ್ಲ, 10 ವರ್ಷ ಆಗಿದೆ. ಆದ್ರೆ ಅವರಿಗೆ ಹೊರ ರಾಜ್ಯಗಳಲ್ಲೂ ಕೂಡ ನಾವು ನೋಡ್ತಾ ಇರ್ತೀವಿ, ಯಾವಾಗ್ಲೂ ಅವರ ಇವನ್ನ ನೋಡ್ತಾ ಇರ್ತೀವಿ. ಹೊರ ರಾಜ್ಯಗಳಲ್ಲೂ ಕೂಡ ಈ ರಂಗ ಒಂದು ಚಟುವಟಿಕೆಯಲ್ಲಿ ತೊಡಗಿಸಿ ಅಲ್ಲಿ ಜನರಿಗೆ ಅಲ್ಲೇ ಒಂದು ಏನು ಒಂದು ಅಲ್ಲೇ ನಡವಳಿಕೆ, ಅವರ ತಿಳುವಳಿಕೆ ಬಗ್ಗೆ ಅವರ ಒಂದು ಸುಸಜ್ಜಿತವಾದ ಒಂದು ಜೀವನ ನಡೆಸಲಿಕ್ಕೆ ನಿಜವಾಗ್ಲೂ ಒಂದು ಒಳ್ಳೆಯ ಮಾರ್ಗವನ್ನು ಸೂಚಿಸುತ್ತೆ ಅಂತ ಈ ಸಂದರ್ಭದಲ್ಲಿ ತಿಳಿಸ್ಬೋದು. ಯಾಕೆಂತಂದ್ರೆ ಇಲ್ಲೂ ಕೂಡ ತುಂಬಾ ಚಟುವಟಿಕೆಗಳು ಮಾಡಿದ್ರು ಗೊಪ್ಪೇನಹಳ್ಳಿ ಗ್ರಾಮದಲ್ಲಿ. ಅವ್ರು ಯಾವ್ದೇನು ಕೂಡ ನಿರೀಕ್ಷೆ ಇಟ್ಕೊಂಡಂತೂ ನಿಜವಾಗ್ಲೂ ಮಾಡ್ತಾ ಇಲ್ಲ ಅವರು. ನಾನು ಒಂದೊಂದ್ಸರಿ ಅಂದ್ಕೊಳ್ತಾ ಇರ್ತೀನಿ, ಇವ್ರು ಏನು ಈ ರಂಗ ಮಿಡಿತ ಅಂತ ಒಂದು ಸ್ಥಾಪನೆ ಮಾಡ್ಕೊಂಡು ಯಾವುದೇ ಒಂದು ನಿರೀಕ್ಷೆ ಇಟ್ಕೊಂಡಂಗೆ ಇವರ ಸಾಧನೆ ಏನು ಅಂತೇಳಿ ನಮ್ಗೆ ಈಗ ಅರ್ಥ ಆಗ್ತಾ ಇದೆ. ಅಂದ್ರೆ ಮಕ್ಕಳಲ್ಲಿ ನಿಜವಾಗ್ಲೂ ಕೂಡ ಈ 2 ವರ್ಷ ಕೋವಿಡ್ ಏನು ಈ ಸಂದರ್ಭ ಆಯ್ತು, ಅದರಲ್ಲೂ ಕೂಡ ನಿರಂತರವಾಗಿ ಚಟುವಟಿಕೆಯಲ್ಲಿದ್ದು ಮಕ್ಕಳಿಗೆ ಕಲಿಕೆ ಆಗಿರ್ಬೋದು ಅಥವಾ ಅವರ ಜೀವನ ಮುಂದಿನ ಅಂದ್ರೆ ಜನಗಳ ಈ ಮಧ್ಯೆ ಬೆಳೆಯಲಿಕ್ಕೆ ಅವರಿಗೆ ಅಥವಾ ಅವರ ಯಾವ್ದಾದ್ರು ಒಂದು ಅವರ ಒಂದು ಚಟುವಟಿಕೆ ಅವ್ರನ್ನ ಗುರ್ತಿಸಿ ಅವ್ರು ಯಾವ್ದ್ರಲ್ಲಿ ಅಭಿವೃದ್ಧಿ ಆಗ್ತಾರೆ, ಅವ್ರು ಯಾವ್ದ್ರಲ್ಲಿ ಅವ್ರಿಗೆ ಆಸಕ್ತಿ ಇದೆಯಾ ಅದನ್ನ ಹುಡುಕಿ ಅದನ್ನ ಹೊರ ತಂದು ಅವ್ರನ್ನ ಒಬ್ಬ ದೊಡ್ಡ ಪ್ರತಿಭೆ ಮಾಡೋ ಅಂತ ಒಂದು ಕಾರ್ಯವನ್ನ ನಿಜವಾಗ್ಲೂ ಕೂಡ ಮಾಡ್ತಾ ಇದ್ದಾರೆ. ಮೇಡಮ್ ಅವ್ರು ಹೇಳ್ದಂಗೆ ವೀರಗಾಸೆನೂ ಕೂಡ ಅದು ಬಹಳನೇ ಒಂದು ವಯಸ್ಸಾದ್ಮೇಲೆ ಕಲಿಸ್ತಕ್ಕಂತ ಒಂದು ಚಟುವಟಿಕೆ ಅದು. ಅದನ್ನ ಮಕ್ಕಳಲ್ಲೂ ಕೂಡ ಕಲಿಸಿ ಮಾಡಿ ತುಂಬಾ ಅದರಲ್ಲಿ ಯಶಸ್ವಿ ಕೂಡ ಆದ್ರು. ಮತ್ತೆ ಕೆಲವು ಶಾಲೆಗಳಿಗೆ ಹೋಗಿ, ಪ್ರೌಢಶಾಲಾ ಆಗಿರ್ಬೋದು, ಪ್ರಾಥಮಿಕ ಶಾಲಾ ಆಗಿರ್ಬೋದು, ಅಲ್ಲಿ ನಾಟಕಗಳನ್ನ ನಿರೂಪಣೆ ಮಾಡೋದ್ರ ಮೂಲಕ ಅವರಿಗೆ ರಂಗಭೂಮಿ
ಅಂದ್ರೆ ಏನು ರಂಗಭೂಮಿಯಿಂದ ಏನು ಕಲಿಕೆ ಇದೆ ಅನ್ನೋದನ್ನ ತುಂಬಾನೇ ತಿಳಿಸ್ಕೊಟ್ಟಿದ್ದಾರೆ. ಮತ್ತೆ ಈ ಅವ್ರದ್ದು ಅಂದ್ರೆ ಈ ಶಾಲೆ ಶಿಕ್ಷಣಕ್ಕೆ ರಂಗ ಶಿಕ್ಷಣನ ಸೇರ್ಕೊಂಡ್ರೆ ತುಂಬಾ ಚೆನ್ನಾಗಿ ಆಗ್ತದೆ ಅನ್ನೋದನ್ನ ತಿಳಿಸ್ಕೊಟ್ರೆ. ಹೆಂಗೆ ಅಂತಂದ್ರೆ ಈ ಪುಸ್ತಕದಲ್ಲಿ ಏನಿದೆಯೋ ಪುಸ್ತಕದಲ್ಲಿ ಅಷ್ಟನ್ನೇ ಮಾತ್ರ. ಈಗ ಹೆಂಗೆ ಅಂತಂದ್ರೆ ಮೊನ್ನೆ ಯಾವ್ದು ಇದ್ರಲ್ಲಿ ಹೇಳಿದ್ರು, ಪುಸ್ತಕ ಇದೆ, ಆ ಪುಸ್ತಕದಲ್ಲಿ 100 ಪ್ರಶ್ನೆಗೆ ಮಾತ್ರನೇ ಅದು ಪುಸ್ತಕ. ಆ ಪುಸ್ತಕನ ಅದನ್ನೇ ರಿಪೀಟ್ ಮಾಡು ಅದನ್ನ ಓದಿ ಅದರಲ್ಲೇ ಬರ್ತಕ್ಕಂಥ ಪ್ರಶ್ನೆಗೆ ಅದರಿಂದ ಉತ್ತರ, ಅದನ್ನ ಅಷ್ಟನ್ನೇ ಗಟ್ ಮಾಡೋದು. ಅಂದ್ರೆ ಏನೊಂದು ಒಂದು ಪದ್ಯ ಅಥವಾ ಏನಾದ್ರು ಇದೆಯಾ ಅಷ್ಟನ್ನೇ ತಲೆಗೆ ಇಟ್ಕೊಳ್ಳೋದು. ಅದನ್ನ ತಲೆಗೆ ಇಟ್ಕೊಂಡ್ಲಿಕ್ಕೆ ಅದನ್ನ ನಾಟಕ ರೂಪದಲ್ಲಿ ಅಂದ್ರೆ ಏನಂತಿರೋದಕ್ಕೆ ಇದು ನಾಟಕ ರೂಪದಲ್ಲಿ ಅಂದ್ರೆ ಅದನ್ನ ಅರ್ಥ ಮಾಡ್ಲಿಕ್ಕೆ ಕೆಲವು ಏನಂತಿರೋದಕ್ಕೆ ಅರ್ಥ ಆಗ್ತಾ ಇಲ್ಲ. ಇದು ಏನು ಅಂದ್ರೆ ಅವ್ರಿಗೆ ಈಗ ಪ್ರದರ್ಶನ ಮಾಡೋದು, ಪ್ರದರ್ಶನ ಮೂಲಕ ಮಾಡಿದ್ರೆ ಅವ್ರ ಮಕ್ಕಳಲ್ಲಿ ಬೇಗ ತಲೆಯಲ್ಲಿ ಹೋಗ್ತದೆ ಅನ್ನೋದು ಅದು ನಿಜವಾಗ್ಲೂ ಸತ್ಯ ಕೂಡ ಹೌದು. ಯಾಕೆಂತಂದ್ರೆ ಪಾಠ ಮಾಡುವಾಗ ಪುಸ್ತಕದಲ್ಲೇ ಓದ್ಕೊಂಡು ಹೇಳ್ಕೊಂತ ಹೋಗೋದಕ್ಕಿಂತ ಅದನ್ನ ಅವ್ರನ್ನ ಆ ಒಂದು ಪಠ್ಯದ ಏನು ಆ ಒಂದು ಪಾಠದ ಒಂದು ಇದಿರ್ತದ, ಅಂದ್ರೆ ಒಂದು ಚರಿತ್ರೆ ಏನಿರ್ತದೋ ಅದರಲ್ಲಿ ಪಾತ್ರಧಾರಿಯಾಗಿ ಹೋಗಿ ಅವ್ರ ಮಕ್ಕಳಿಗೆ ತಿಳಿಸಿದ್ರೆ ನಿಜವಾಗ್ಲೂ ಕೂಡ ಅದು ಒಳ್ಳೆ ಬಹಳ ಬೇಗನೆ ಅರ್ಥ ಆಗ್ತದೆ, ಅವ್ರಿಗೆ ಬಹಳ ದಿನಾನೂ ಕೂಡ ಉಳಿಯುತ್ತದೆ ಅಂತೇಳಿ ಅದು ಒಂದು ಒಳ್ಳೆಯ ಯೋಜನೆ. ಮತ್ತೆ ರಂಗಮಿಡಿತ ನಮಗೆ ನಿಜವಾಗ್ಲೂ ಗೊತ್ತಿಲ್ಲ, ಒಟ್ಟು ಅವರು ಆ ನಿರಂತರ ಕಾರ್ಯದಲ್ಲಿ ನಾವು ನಮ್ಮ ಕೆಲಸದಲ್ಲೇ ನಾವು ನಿರತರಾಗಿರ್ತೀವಿ, ಬಟ್ ಬೇರೆ ಕಡೆಗೆ ಗಮನ ಕೊಡೋದಿಲ್ಲ. ಅವ್ರು ಹೇಳಿದಾಗ ಮಾತ್ರ ನಮಗೆ ಧ್ಯಾನ ಬರ್ತದೆ. ಅವರು ನಿರಂತರವಾಗಿ ಚಟುವಟಿಕೆಯಲ್ಲಿದ್ದಾರೆ. ಅವರಿಗೆ ದೇವರು ತುಂಬಾ ಒಳ್ಳೇದು ಮಾಡ್ಲಿ ಅಂತೇಳಿ ಈ ಶುಭ ಸಂದರ್ಭದಲ್ಲಿ 10ನೇ ವರ್ಷದ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ತಿಳಿಸಕ್ಕೆ ಇಚ್ಛೆ ಪಡ್ತೇನೆ. ನಾನು ಕೂಡ ಏನನ್ನ ತುಂಬಾ ಮಾತಾಡ್ಬೇಕು ಅನಿಸ್ತಿದೆ, ಅದು ಎಲ್ಲದನ್ನು ಕೂಡ ಅರ್ಥ ಆಗ್ತಾ ಇಲ್ಲ ಅಷ್ಟು. ಆಮೇಲೆ ಮೇಲಾಗಿ ಪ್ರಜ್ಞಾ ಮೇಡಮ್ ಬಹಳ ವ್ಯವಸ್ಥಿತವಾಗಿ ಹೇಳಿದ್ರು. ಅವರು ಕೂಡ ಯಾಕಂದ್ರೆ ರಂಗ ಶಿಕ್ಷಕರು ಅಂತ ಅನ್ಸುತ್ತೆ. ಹಂಗಾಗಿ ಅವರು ನಿಮ್ಮನ್ನ ತುಂಬಾ ನಿಮ್ಮ ಇತಿಹಾಸನೇ ಅವರು ನಿಜವೂ ಕೂಡ ಹರಿಸ್ಕೊಂಡಿದ್ದಾರೆ. ಅದನ್ನ ನೀವು ಅದರಿಂದ ಉಪಯೋಗಗಳೇನು ಅಂತಾನೆ ಎಲ್ಲ ತಿಳಿಸ್ಕೊಟ್ರು. ಹಾಗಾಗಿ ಇನ್ನೂ ಏನೇನೋ ಮಾತಾಡ್ಬೇಕು ಅನಿಸ್ತದೆ, ಬರ್ತಾ ಇಲ್ಲ, ಗೊತ್ತಾಗ್ತಾ ಇಲ್ಲ. ಆದ್ರೂ ಅರುಣ್ ಅವರು ನಿಜವಾಗ್ಲೂ ಗೊಪ್ಪೇನಹಳ್ಳಿ ಗ್ರಾಮದಲ್ಲಿ ಹುಟ್ಟಿ ಜನಿಸಿ ಅವರಿಗೂ ನಮಗೂ ವಿಶ್ವಾಸ ಅಂದ್ರೆ ಅವರು ಒಂದ್ ಕಡೆಯಿಂದ ವಿದ್ಯಾಭ್ಯಾಸಕ್ಕೆ ಹೋದ ಅನ್ಸುತ್ತೆ. ನಾವು ಗೊಪ್ಪೇನಹಳ್ಳಿರಲಿಲ್ಲ. ಈಗೇನು ಸುಮಾರು ಅವ್ರೇನು ರಂಗಮಿಡಿತ ಶುರು ಮಾಡಿದ್ಮೇಲಿಂದ ನಮಿಗೂ ಅವ್ರಿಗೂ ಸ್ನೇಹಿತದ ಬಾಂಧವ್ಯ ಅಂದ್ರೆ ನಾವೆಲ್ಲ ಒಂದೇ ಕುಟುಂಬದಲ್ಲಿದ್ದಂಗಿದೀವಿ. ಬಟ್ ಆದ್ರೂ ಕೂಡ ಪರಿಚಯ ಆಗಿದ್ದೆ ಹೆಂಗಪ್ಪ ಅಂದ್ರೆ ರಂಗಮಿಡಿತ ಅವ್ರೇನು ಶುರು ಮಾಡಿದ್ರು ಅವತ್ತಿಂದನೇ ನಮಗೆ ಗಮನಕ್ಕೆ ಬಂದಿದ್ದು. ಹಾಗಾಗಿ ನಿಜವಾಗ್ಲೂ ಕೂಡ ಏನಾದ್ರು ಸಹಕಾರಗಳು ಆ ಥರ ಏನಾದ್ರು ಇದ್ರೆ ನಮ್ಮಿಂದಾಗ್ಲಿ ಅಥವಾ ಯಾರಿಂದಾನಾದ್ರೂ ಏನಾದ್ರು ಅಂತ ಸಹಕಾರ ಬೇಕು ಅಂದ್ರೆ ನಿಜವಾಗ್ಲೂ ನಾವು ಸದಾ ಕೂಡ ಈ ರಂಗಮಿಡಿತಕ್ಕೆ ಸಿದ್ಧವಾಗಿರ್ತೀವಿ ಅಂತ ಹೇಳಿ ಈ ಶುಭ ಸಂದರ್ಭದಲ್ಲಿ ತಿಳಿಸ್ತಾ ನನ್ನ ಮಾತನ್ನ ಮುಗಿಸ್ತೀನಿ ಅಂತ ಅನ್ಕೊಂಡಿದೀನಿ. ಜೈ ಹಿಂದ್. ಥ್ಯಾಂಕ್ ಯು, ಧನ್ಯವಾದಗಳು ರವಿ ಅವರೇ. ನಾವು ವೈಯಕ್ತಿಕವಾಗಿ ಹೌದು ಸತ್ಯ, ಅದು ಪ್ರಜ್ಞಾ ಅವರು ತುಂಬಾ ವ್ಯವಸ್ಥಿತವಾಗಿ ಮಾತಾಡಿದ್ರು. ಬಟ್ ನಿಮ್ಮ ಹೃದಯಪೂರ್ವಕ ಬರೋ ಮಾತುಗಳಿದೆಯಲ್ಲ, ಅದು ತುಂಬಾ ವ್ಯವಸ್ಥಿತವಾಗಿ ಇಲ್ಲದೆ ಹೋದ್ರು ಕೂಡ ಅದು ನಮ್ಗೆ ತಟ್ಟತ್ತೆ. ಯಾಕೆಂದ್ರೆ ಆ ಸಂಸ್ಥೆ ಜೊತೆ ಒಡನಾಡಿ ಮಾತಾಡಿ ಸಡನ್ ಆಗಿ ಅಂದ್ರೆ ಅದು ಕಷ್ಟ ಆಗುತ್ತೆ. ಈಗ ನನ್ನ ಮಗಳ ಪ್ರೀತಿ ಬಗ್ಗೆ ಮಾತಾಡೋನು ನಾನು ಯೋಚನೆ ಮಾಡ್ಬೇಕಾಗ್ತದೆ, ನನ್ನ ಮಗಳ ಪ್ರೀತಿ ಬಗ್ಗೆ ಏನ್ ಮಾತಾಡೋದು ಅಂತ. ಸೊ ಆತರ ಆಗುತ್ತೆ, ಅದು ಸತ್ಯ. ಪರವಾಗಿಲ್ಲ, ನೀವು ನಮ್ ಜೊತೆ ಮಾತಾಡಿದ್ದಿ ಕ್ಷಣಗಳು ನಮ್ ಜೊತೆ ಖಂಡಿತ ನೆನಪಲ್ಲಿರುತ್ತೆ. ಭಾಗವಹಿಸಿದ್ಕೆ ತುಂಬಾ ಧನ್ಯವಾದಗಳು. ನನ್ಗೆ ಅರ್ಥ ಆಗ್ತಾ ಇದೆ, ಹೊರಗಿದ್ದೀರಿ, ಸೊಳ್ಳೆಗಳ ಕಾಟ ಇರುತ್ತೆ, ಕತ್ಲಿದೆ, ಆದ್ರೂ ನಮ್ ಜೊತೆ ಸಹಕರಿಸ್ತಾ ಇರೋದಕ್ಕೆ ತುಂಬಾ ಧನ್ಯವಾದಗಳು. ಮುಂದೆ ನಿಜವಾಗ್ಲೂ ರಂಗಮಿಡಿತ ಒಡನಾಟದ ಜೊತೆಗೆ ನಾವು ಸದಾ ಭಾಗಿಯಾಗಿರ್ತೀವಿ. ಏನಾದ್ರೂ ಕೂಡ ಅಂತ ಸಹಕಾರ ಅಥವಾ ಬೇರೆ ಏನಾದ್ರೂ ಕೂಡ ಅದರಿಂದ ನಮ್ಮಿಂದ ಏನಾದ್ರೂ ಆಗ್ಬೇಕಂತ ನಿಜವಾಗ್ಲೂ ನಾವು ಯಾವತ್ತೂ ಕೂಡ ಯಾವಾಗ್ಲೂ ಸಿದ್ಧರಾಗಿರ್ತೀವಿ ಅಂತೇಳಿ ಮತ್ತೊಮ್ಮೆ ಸಂದರ್ಭ ತಿಳಿಸ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಒಂದು ರವಿ ಅವ್ರಿಗೆ ಧನ್ಯವಾದಗಳು ನಮ್ ಜೊತೆ ಇದ್ದಿದ್ದಕ್ಕೆ. ಒಂದು ನಮ್ ಜೊತೆ ಇರೋರಿಗೆ ಅನ್ನಿಸ್ತಾ ಇರತ್ತೆ ಒಂದ್ ಕಡೆ ಏನಿದು ಅರುಣನ ಪ್ರತಾಪ ಹಂಚಿಕೊಳ್ಳುವ ಕಾರ್ಯಕ್ರಮ ಆಗ್ತಾ ಇದೆಯಾ ಅಂತ.
ಒಂದು ಸಹಜ, ನಾನು ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದ್ದ ಕಾರಣಕ್ಕೆ ಹಂಗ ಅನಿಸ್ತಾ ಇರುತ್ತೆ. ಒಟ್ಟು ನನ್ನ ಹೇಳ್ತಾ ನಮ್ಮ ಸಂಸ್ಥೆಯ ಕೆಲಸಗಳನ್ನ ಹೇಳ್ತಾ ಇರ್ತಾರೆ, ಅದು ಸಂಸ್ಥೆಗೆ ಸೇರ್ಬೇಕಾದ ಕ್ರೆಡಿಟ್, ಗ್ರಾಮಸ್ಥರಿಗೆ, ನಮ್ಮ ಊರಿನ ಯುವಕರಿಗೆ ಸೇರ್ಬೇಕಾದ ಕ್ರೆಡಿಟ್. ಅದ್ರ ಜೊತೆ ಪ್ರಯತ್ನ ನಾನು ಮುಖ ಇಟ್ಕೊಂಡು ಬರ್ತಾ ಇರ್ತೀನಿ, ಆಲೋಚನೆಗಳನ್ನ ಇಟ್ಕೊಂಡು ಬರ್ತಾ ಇರ್ತೀನಿ. ಅದ ಯಶಸ್ವಿ ಆಗೋದಕ್ಕೆ ಹಲವು ಜನರ ಸಹಕಾರ ಇರುತ್ತೆ. ಅವರೆಲ್ಲರ ಪರವಾಗಿ ನಾವು ರಂಗಮಿಡಿತ ಅಂತ ಹೇಳ್ತಾ ಇರ್ತೀವಿ.